ತುಮಕೂರು ನಗರದಲ್ಲಿ ಮುಸ್ಲಿಂ ಬಾಂಧವರು ಪವಿತ್ರ ರಂಜಾನ್ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಿದರು. ಒಂದು ತಿಂಗಳ ಕಾಲ ಉಪವಾಸ ವ್ರತ ಆಚರಿಸಿ ಭಕ್ತರು ಈ ದಿನ ಉಪವಾಸ ಮುಕ್ತಾಯಗೊಳಿಸಿ ಈದ್ ನಮಾಜ್ ನಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ರಂಜಾನ್ ಹಬ್ಬವು ತ್ಯಾಗ, ಶಾಂತಿ ಹಾಗೂ ಸಹೋದರತ್ವದ ಪ್ರತೀಕವಾಗಿದ್ದು ಇಸ್ಲಾಂ ಧರ್ಮದ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. 30 ದಿನಗಳ ಉಪವಾಸದ ಮೂಲಕ ಆತ್ಮಶುದ್ಧಿ ಸಾಧಿಸುವುದು ಇದರ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ಜಕಾತ್ ಮಹತ್ವವನ್ನು ವಿವರಿಸಿದ ಅವರು, ಉಳ್ಳವರು ತಮ್ಮ ಆದಾಯದ ಒಂದು ಭಾಗವನ್ನ ನಿರ್ಗತಿಕರಿಗೆ ನೀಡುವುದರಿಂದ ಸಮಾಜದಲ್ಲಿ ಸಮಾನತೆ ಹಾಗೂ ಸಹಬಾಳ್ವೆ ವೃದ್ಧಿಯಾಗುತ್ತದೆ ಎಂದು ಹೇಳಿದರು. ರಂಜಾನ್ ಹಬ್ಬವು ಪ್ರೀತಿ, ದಾನ ಹಾಗೂ ಮಾನವೀಯತೆಗೆ ಸಾರುವ ಹಬ್ಬವಾಗಿದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಏನೀಗ ನಾವೆಲ್ಲ ರಂಜಾನ್ ಹಬ್ಬದ 30 ಉಪವಾಸಗಳನ್ನು ಇಟ್ಟು ಅಲ್ಲಿನ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. 30 ದಿನಗಳ ಉಪವಾಸವನ್ನು ಬಿಟ್ಟು ಹಸಿವಿನ ಬೇಗೆಯನ್ನು ಅರ್ಥ ಮಾಡಿಕೊಂಡು ಇತರೆಯವರಿಗೂ ಯಾರೆಲ್ಲ ಅವಶ್ಯಕತೆಯಲ್ಲಿದ್ದಾರೆ ಅಂತವರಿಗೂ ಕೂಡ ಬಾಳನ್ನ ಕಟ್ಟಿಕೊಳ್ಳುವುದಕ್ಕಾಗಿ ಅವರಿಗೂ ಕೂಡ ನಾವೆಲ್ಲ ಜಕಾತ್ ಕೊಡುವುದರ ಮೂಲಕ ಅವರ ಏಳಿಗೆಗೂ ಕೂಡ ನಾವೆಲ್ಲರೂ ಕೂಡ ಪ್ರಯತ್ನ ಹಾಕಿದ್ದೇವೆ. ಪ್ರಪಂಚದಾದ್ಯಂತ ನಾವು ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆ ದೇವರು ಏನು ಯುದ್ಧಗಳು ನಡೀತಾ ಇದ್ದಾವೆ ಅದನ್ನೆಲ್ಲ ನಿಲ್ಲಿಸಿ ಶಾಂತಿಯನ್ನ ಸ್ಥಾಪನೆ ಮಾಡಲಿ, ಎಲ್ಲರನ್ನೂ ಕೂಡ ಸಹೋದರತ್ವದ ಭಾವನೆಯನ್ನು ಮೂಡುವಂತಾಗಲಿ, ಶಾಂತಿ ಸ್ಥಾಪನೆಯಾದ ನಂತರ ನಾವೆಲ್ಲರೂ ಮಾನವರಾಗಿ ಮಾನವೀಯತೆಗಾಗಿ ಬದುಕುವಂತಾಗಲಿ, ಮಳೆ ಆಗಲಿ, ಸಮೃದ್ಧಿ ಆಗಲಿ. ಈ ನಾಡು ಮತ್ತು ದೇಶದಲ್ಲಿ ಏನು ಅನೇಕತೆಯಲ್ಲಿ ಏಕತೆ ಇದೆ, ಅದರಂತೆ ನಾವೆಲ್ಲರೂ ಕೂಡ ಯಾವುದೇ ಧರ್ಮ ಅಂಶಗಳಿಗೂ ಕೂಡ ನಾವೆಲ್ಲರೂ ಸಹೋದರತ್ವದಿಂದ ಭಾರತೀಯರಾಗಿ ಬಾಳುವಂತಾಗಲಿ ಅಂತ ಕೋರಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ನಂತರ ಮಾತನಾಡಿದ ಸಮಾಜಮುಖಿ ಫೌಂಡೇಶನ್ ಅಧ್ಯಕ್ಷ ಇರ್ಫಾನ್, 30 ದಿನಗಳ ಉಪವಾಸ ಆಚರಣೆ ಈ ದಿನ ಮುಕ್ತಾಯವಾಗಿದ್ದು ಎಲ್ಲರೂ ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸುತ್ತೇವೆ. ದೇಶದಲ್ಲಿ ಶಾಂತಿ ಹಾಗೂ ಸೌಹಾರ್ದತೆ ನೆಲೆಸಲಿ, ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಹೇಳಿದರು. ಇದೇ ವೇಳೆ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಶುಭಾಶಯಗಳನ್ನ ತಿಳಿಸಿದರು. ಭಾರತೀಯ ನಾಗರಿಕರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ನಾವೇನು ಸತತವಾಗಿ ನಮ್ಮ ಮುಸ್ಲಿಂ ಬಾಂಧವರು 30 ದಿವಸ ಉಪವಾಸವನ್ನು ಇಟ್ಟು ಅದಾದ್ಮೇಲೆ ಈ ದಿವಸ ಈದ್ ಉಲ್ ಫಿತ್ರವನ್ನು ಆಚರಿಸ್ತಾ ಇದ್ದೀವಿ. ಇದೇ ರೀತಿ ನಿನ್ನೆ ಮತ್ತು ಮೊನ್ನೆ ಯುಗಾದಿ ಹಬ್ಬವನ್ನು ಕೂಡ ನಾವು ಸೌಹಾರ್ದತೆಯಿಂದ ಆಚರಿಸುತ್ತೀವಿ. ನಮ್ಮ ತುಮಕೂರು ನಗರದಲ್ಲಿ 2 ಹಬ್ಬವನ್ನು ಕೂಡ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ನಾವು ತಮ್ಮ ಧಾರ್ಮಿಕ ಆಚರಣೆಗಳನ್ನು ಸೌಹಾರ್ದತೆಯಿಂದ ನಮ್ಮ ಭಾರತ ದೇಶದಲ್ಲಿ ಆಚರಿಸಲು ಎಲ್ಲರೂ ಒಂದಾಗಿ ನಮ್ಮ ಸಮಾಜಕ್ಕೆ ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದೀವಿ ಅಂತ ಬಯಸುತ್ತೇನೆ. ಅದೇ ರೀತಿ ಮುಂದೇನು ನಾವೇನ್ ಸೌಹಾರ್ದತೆಯಿಂದ ಈ ಆಚರಣೆಗಳನ್ನು ಆಚರಿಸಿದ್ವಿ, ಇದೇ ರೀತಿ ನಮ್ಮ ಬಾಳಲ್ಲಿ ಸಹ ಸೌಹಾರ್ದತೆ ಮುಂದುವರಿಲಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಾಗಿ ಈದ್ ಉಲ್ ಫಿತ್ರ ಶುಭಾಶಯಗಳು ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ. ಪ್ರಾರ್ಥನೆ ಬಳಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರನ್ನ ಮುಸ್ಲಿಂ ಬಾಂಧವರು ಆತ್ಮೀಯವಾಗಿ ಬರಮಾಡಿಕೊಂಡು ಸನ್ಮಾನಿಸಿ ಗೌರವಿಸಿದರು.